ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ವೆಯ್ಟ್ ಲಾಸಲ್ಲಿ ಏನೇನು ಇಕ್ವಿಪ್ಮೆಂಟ್ ಯೂಸ್ ಮಾಡಿದ್ದೀನಿ, ನನ್ನ ಈ ವೆಯ್ಟ್ ಲಾಸಲ್ಲಿ ಯೂಸ್ ಆದಂಥದ್ದು ಏನೇನು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಜಾಸ್ತಿ ಏನಿಲ್ಲ, ನಾನು ಲೋ ಬಜೆಟಲ್ಲೇ ಏನೇನು ತೊಗೊಂಡೆ ಅಂದರೆ ನನ್ನ ಹಸ್ಬೆಂಡ್ ಕೊಡಿಸಿದ್ದು. ಅವರು ಏನೇನು ಕೊಡಿಸಿದ್ದಾರೆ ನನ್ನ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗೋ ಥರ ನೀವು ಯಾವುದೇ ತೊಗೊಬೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಅದು ಆನ್ಲೈನಲ್ಲೂ ಅವೈಲೇಬಲ್ ಇದೆ. ನಾನು ಅದ್ರದ್ದು ಲಿಂಕ್ ಬೇಕಾದರೆ ನಿಮಗೆ ಶೇರ್ ಮಾಡ್ತೀನಿ. ಲಿಂಕ್ ಅಂತ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಒಂದು ಸರಿ ಚೆಕ್ ಮಾಡಿ. ನಿಮಗೆ ನನ್ನ ವೀಡಿಯೋಸು ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವೀಡಿಯೋನ ಲೈಕ್ ಮಾಡೋದು ಮಾತ್ರ ಮಾಡಿಬೇಡಿ, ಮತ್ತು ಶೇರ್ ಮಾಡಿ ಆಯಿತಾ. ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಲ್ವ, ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು. ಇದರಲ್ಲಿ ಯೂಸ್ಫುಲ್ ಆಗೋ ವೀಡಿಯೋಸ್ ಮಾತ್ರ ಹಾಕಿರ್ತೀನಿ. ಯೂಸ್ಫುಲ್ ಅಲ್ಲದೇ ಇರೋ ವೀಡಿಯೋಸ್ ಯಾವುದಾದ್ರೂ ಒಂದಿದ್ರೂ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೇಡ. ನಾನು ಎಲ್ಲದೂ ಯೂಸ್ ಆಗುವಂಥ ವೀಡಿಯೋಸ್ನೇ ಹಾಕ್ತಾಯಿರ್ತೀನಿ. ನಾನೇನು ಕಂಟೆಂಟ್ ಇಲ್ಲ ಅಂದರೆ ವ್ಲಾಗೇ ಮಾಡೋಕ್ಕೆ ಹೋಗಲ್ಲ. ಡೈಲಿ ಏನು ಊಟ ತಿಂಡಿದ್ದೆಲ್ಲ ಏನು ವ್ಲಾಗ್ ಮಾಡೋದು ಅಂತ ನಾನೇನು ವ್ಲಾಗ್ ಮಾಡಲ್ಲ, ಬರೀ ಮಿನಿ ವ್ಲಾಗಲ್ಲಿ ಹಾಕ್ತೀನಿ. ವ್ಲಾಗ್ ಅಂತ ಅಂದರೆ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿರುತ್ತೆ ಕೆಲವರಿಗೆಲ್ಲ, ಅದಕ್ಕೋಸ್ಕರ ಅಂತ ಹೇಳಿ ಮಿನಿ ವ್ಲಾಗಲ್ಲೇ ಮಾಡ್ತಾಯಿದ್ದೀನಿ. ಮತ್ತು ಅದೇ ಈಗ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ ನಾನು ಏನೇನು ಯೂಸ್ ಮಾಡ್ತಿದ್ದೆ, ಏನೇನು ಯೂಸ್ ಮಾಡ್ತಾಯಿದ್ದೀನಿ, ಯಾವುದರಿಂದ ನನಗೆ ಜಾಸ್ತಿ ರಿಸಲ್ಟ್ ಸಿಕ್ತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ವೆಯ್ಟ್ ಲಾಸ್ ಮಾಡಬೇಕಂತಿದ್ರೆ ಇದನ್ನು ತೊಗೊಳ್ದೇನೂ ನೀವು ವೆಯ್ಟ್ ಲಾಸ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಬಟ್ ನನಗೆ ಇರಲಿ ಅಂದರೆ ಫಿಸಿಕಲಾಗಿ ಸ್ವಲ್ಪ ಸ್ಟ್ರೆಂತ್ ಇರಲಿ ಅನ್ನೋಕ್ಕೋಸ್ಕರ ಇದನ್ನೆಲ್ಲ ತೊಗೊಂಡಿರೋದು. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ತರಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಡೈಲಿ ವಾಕಿಂಗ್ ಮಾಡಿದ್ರು ಸಾಕು, ಒಂದು 10,000 ಸ್ಟೆಪ್ ನಡೆದ್ರು ಸಾಕು. ತುಂಬ ವೆಯ್ಟ್ ಇದ್ದೀನಿ ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಾನು ಆ ಥರ ಎಲ್ಲ ಟೆನ್ಷನ್ ಮಾಡಿನೇ ತುಂಬ ತಲೆ ಎಲ್ಲ ನೋವು ಬರ್ಸ್ಕೊಂಡ್ಬಿಟ್ಟಿದ್ದೆ. ನಂತರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಈಗ ಪರವಾಗಿಲ್ಲ, ನಾನು ವೆಯ್ಟು ಒಂದು 7 kg ಇಳಿಸಿದ್ದೀನಿ. ಇನ್ನೊಂದು 5 kg ಇಳಿಸಿದ್ರೆ ನಾನು ಪರ್ಫೆಕ್ಟ್ ಒಂದು ಶೇಪಿಗೆ ಬರ್ತೀನಿ. ನನಗೆ ಅಂದರೆ ಹೊಟ್ಟೆ ತುಂಬ ದಪ್ಪ ಇದೆ ಬಾಡಿಗಿಂತನೂ. ಈ ಡೆಲಿವರಿ ಸೆಕ್ಷನ್ ಆಗಿದಲ್ವ, ಅದಕ್ಕೆ ಸ್ವಲ್ಪ ಬೊಜ್ಜು ಜಾಸ್ತಿ ಇದೆ, ಅದಕ್ಕೋಸ್ಕರ ಅಂತೇಳಿ. ಓಕೆನಾ? ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಫಸ್ಟು ನಾನು ಯೋಗ ಮ್ಯಾಟಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇದು ನಾನು ಯೋಗ ಮಾಡೋ ಮ್ಯಾಟು. ಇದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆ. ಆದಷ್ಟು ನಾನು ಇದನ್ನ ಯೂಸ್ ಮಾಡಲ್ಲ, ಬೇಕಾದಾಗ ಮಾತ್ರ ಯೂಸ್ ಮಾಡ್ತೀನಿ. ಮನೆ ಒಳಗೆ ಎಕ್ಸಸೈಸ್ ಮಾಡೋದಾದರೆ ಇದನ್ನ ಯೂಸ್ ಮಾಡ್ತೀನಿ, ಟೆರಸಲ್ಲೆಲ್ಲ ಇದನ್ನ ಯೂಸ್ ಮಾಡಲ್ಲ. ನೆಕ್ಸ್ಟು ಇದೇನು ಕಾಣಿಸ್ತಾ ಇದೆಯಲ್ಲ, ಆ ಕಡೆ ಈ ಕಡೆ ಅದು ಕೈನ ಇಟ್ಕೊಂಡು ಒಂದು ಸರಿ ಮಲಗಿ, ನೀವು ಅಂದರೆ ಕೌಂಚ್ ಮಲ್ಗ್ತೀವಲ್ಲ ಅದೇ ಥರ ಮಲ್ಕೊಂಡು ಇದ್ರ ಮೇಲೆ ಹಿಂಗೆ ಒಂದು ಸರಿ ಹಿಂದೆ ಮುಂದೆ ಆ ಥರ ಹೋಗೋದು. ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ವೆಯ್ಟ್ ಲಾಸ್ ಮಾಡ್ತಾಯಿದ್ರೆ. ಆ ಕಪ್ಸ್ ಥರ ಕಾಣ್ತಿದೆಯಲ್ಲ, ಅಲ್ಲಿ ನಿಮ್ಮ 2 ಮೊಣಕೈಲನ್ನ ಇಟ್ಕೊಂಡು ಇದನ್ನು ಕೆಳಗೆ ಊರಬೇಕು. ಇನ್ನು ನೆಕ್ಸ್ಟ್ ನಾನು ಇದಿಲ್ಲೇನು ತೋರಿಸ್ತಾ ಇದ್ದೀನಲ್ವ, ಇದು 2 ಕಾಲಿಗೆ ಸಪೋರ್ಟ್ ಕೊಟ್ಕೊಬೇಕು. ಅಲ್ಲಿ ರೌಂಡ್ ಮಾರ್ಕ್ ಕಾಣ್ತಿದೆಯಲ್ಲ, ಅಲ್ಲಿ ಕಾಲಿಗೆ ಸಪೋರ್ಟ್ ಕೊಟ್ಕೊಬೇಕು. ನೆಕ್ಸ್ಟ್ ಅದು ಇಲ್ಲೇನು ಕಾಣ್ತಾ ಇದೆ ಮೇಲೆ ಯೆಲ್ಲೋ ಕಲರ್, ಇದನ್ನ ಕೈಯಲ್ಲಿ ಇಟ್ಕೊಂಡು ಮೇಲೆ ಕೆಳಗೆ ಹಂಗೆ ಎಳಿಬೇಕು ನಾವು ಮಲ್ಕೊಂಡ್ಬಿಟ್ಟು. ಇದೇನಂತ ಹೇಳಿದ್ರೆ, ಇದನ್ನು ಹೀಗೆ ನೆಲಕ್ಕೆ ಅಟ್ಯಾಚ್ ಮಾಡ್ಬೋದು. ಇದು ನೆಲಕ್ಕೆ ಅಂಟುತ್ತೆ, ಕ್ಲಿಪ್ಸ್ ಇರುತ್ತೆ, ನೆಲಕ್ಕೆ ಅಂಟುತ್ತೆ. ಇದು ಮಲಗಿ ಎದ್ದು ಅದನ್ನು ಎತ್ಕೊಳ್ಳೋದು. ನನಗಿದು ತುಂಬ ಹೆಲ್ಪ್ ಆಗಿದೆ. ಇದನ್ನೆಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.